ಚಪಾತಿ ಮಾಡ್ಸಕತ್ತೀನಿ. ಇದನ್ನ ಮಾಡಿ ಆನ್ ಮಾಡಿ. ಈಗ ನಾವು ಸಕ್ರೆ ಚಪಾತಿ ಮಾಡ್ತಿದ್ದೀವಿ. ಅದಕ್ಕೇನಪ್ಪ ಎರಡು ಇಲ್ಲಿ ಹಿಟ್ಟು ಉಟ್ಕೊಂತಿದ್ದೀವಿ. ಇಲ್ಲಿ ಹಿಟ್ಟು ಎರಡು ಹಿಂಗೆ ಮಾಡ್ಕೊಳ್ರಿ. ಇವಾಗ ಹಿಟ್ಟು ಲೈಟ್ ಹಚ್ಕೋದು. ಇಲ್ಲಿ ಹಿಟ್ಟು ಎರಡು ಇದಾವಲ್ಲ, ಎರಡು ಮಾಡ್ಕೊಂಡಿದ್ವಿ. ಇವಾಗ ಹಿಟ್ಟದಾಗ ಅದನ್ನ ಹಾಕೊಂಡ್ಬಿಟ್ರೆ ಇದು ಮಿದ್ದು ಸಕ್ರೆ. ಮಿದ್ದು ಸಕ್ರೆ ಅದ್ರಾಗ ಹಾಕಿ ಅದ್ರ ಮೇಲೆ ಹಾಕ್ಬಿಟ್ರೆ ನಮ್ಮ ಸಕ್ರೆ ಚಪಾತಿ ರೆಡಿ ಆಗುತ್ತೆ. ಹಿಂಗೆ ಹಾಕಿದಾಗ ಈಗ ಉದ್ಕಾನಲ್ಲ, ಯಾಕೋ ಬ್ಯಾಟ್ರಿ ಇಟ್ಕೊಳ್ಳಂಗಿಲ್ಲ. ಈಗ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಕ್ರೆ ಚಪಾತಿ ಮಾಡ್ತಾ ಇದ್ದೀವಿ ನೋಡ್ರಿ. ಈಗ ಅಲ್ಲೇ ಹಂಚು ಕಾಯ್ತಾ ಇತ್ತಲ್ಲ, ಅದ್ರಾಗೆ ಹಾಕ್ತೀವಿ. ಈಗ ಸಕ್ರೆ ಚಪಾತಿ ರೆಡಿ ಆಗುತ್ತೆ. ಅದ್ಮೇಲೆ ಈ ಎಣ್ಣೆ ಹಾಕಿಬಿಟ್ರೆ ಚೆನ್ನಾಗಿ ಬರ್ತವೆ. ಹಾಪಲ್ಲೆ ಅದು ಮಿದ್ದು ಸಕ್ರೆ ಹಾಕಿದ್ದೀವಿ. ಇದನ್ನು ಅಕಸ್ಮಾತ್ ಮಿದ್ದು ಸಕ್ರೆ ಅಥವಾ ಮೆತ್ತನ ಸಕ್ರೆ ಎಲ್ಲರಿಗೂ ಸಿಗಂಗಿಲ್ಲ, ಕೆಲವೊಂದು ಕಡೆ ಸಿಗುವುದಿಲ್ಲ ಅಂದಾಗ ಚಹಾ ಸಕ್ರೆ ಹಾಕಿ ಮಾಡೋದು ಅದ್ರ ಬದಲಿಗೆ. ಅದು ಕೂಡ ಹಂಗೆ ಬರ್ತೈತಿ. ಆದರೆ ಮಿದ್ದು ಸಕ್ರೆ ಮೆತ್ತನ ಸಕ್ರೆ ಹಾಕಿದ್ದು ಚಪಾತಿ ಮೆತ್ತಗಾಗ್ತಾವ, ಚಹಾ ಸಕ್ರೆ ಹಾಕಿದ್ದು ಸ್ವಲ್ಪ ಗರಿ ಗರಿ ಆಗ್ತಾವೆ. ಈಗ ಎರಡು ಥರ ತೋರ್ಸಾತಿ ನೋಡಿ. ಬ್ರೈಟ್ನೆಸ್ ಇರ್ತದೆ ಇದು ನೋಡ್ರಿ. ಬ್ಯಾಟ್ನೆಸ್ ನೀವು ಅದೇ ಸೇಮ್ ಎರಡು ಉಳಿ ತಗೊಂಡು ಉದ್ಕೊಂಡಿನಿ. ಮಿದ್ದು ಸಕ್ರೆ ಬದಲಿಗೆ ಈಗ ಅದಕ್ಕೆ ಚಹಾ ಸಕ್ರೆ ಹಾಕೋ. ಚಹಾ ಸಕ್ರೆ ನೀವು ಮಿದ್ದು ಸಕ್ರೆ ಇರ್ಲಿಕ್ಕಂದ್ರೆ ನೀವು ಚಹಾ ಸಕ್ರೆ ಹಾಕಬಹುದು. ಇಲ್ಲ ಐತೆ ಅಂದರೆ ಅದು ಹಿಂಗಿರುತ್ತೆ ನೋಡ್ರಿ. ಈ ಚಹಾ ಸಕ್ರೆ ಹಾಕಂದ್ರೆ ಒಂದು ಗ್ಯಾರೆ ಬರ್ತವೆ. ಈಗ ನಾವು ಈಗ ಈ ಮಿದ್ದು ಸಕ್ರೆ ಚಪಾತಿ ರೆಡಿ ಆಯ್ತು ನೋಡ್ರಿ. ಈಗ ಈ ಚಹಾ ಸಕ್ರೆ ಚಪಾತಿನ ಈಗ ಹಾಕ್ತೀವಿ ಈ ಹೆಂಚು ಮೇಲೆ ನೋಡ್ರಿ. ಮಿದ್ದು ಸಕ್ರೆ ಕಲ್ ಮಾಡಿ, ಇದು ಮಿದ್ದು ಸಕ್ರೆ ಕಲ್ ಮಾಡಿ ಅದನ್ನು ನೋಡು. ಇದು ಬೆಂತ ಇದೆ. ಹೀಗೆ ನೋಡ್ರಿ, ನೀವು ನೋಡ್ತಾ ಇರ್ಬೋದು ನೋಡ್ರಿ. ನಮ್ಮ ಥರ ನಿಮ್ಮ ಮನೆಯಾಗ ನನ್ನಂಥ ಹುಡುಗರಿಗೆ ಮಾಡಿಕೊಡ್ರಿ ಅಂತ. ನಮ್ಮ ಥರ ನಿಮ್ಮಂಥ ಹುಡುಗರಿಗೆ ಮಾಡಿಕೊಟ್ಟ ಹುಡುಗರಿಗೆ, ನಿಮ್ಮ ಮನೆಯಾಗಿರೋ ಮಕ್ಕಳಿಗೆ, ನಿಮ್ಮ ಮನೆ ಹುಡುಗರಿ, ನಿಮ್ಮ ಮನೆ ಇರಿದವ್ರಿಗೆ ಸಣ್ಣ ಮಕ್ಕಳಿಗೆ ಅದು ಇಂಥ ಚಪಾತಿ ಮಾಡಿಕೊಡ್ರಿ. ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ಈಗ ನೋಡ್ರಿ ರೆಡಿ ಆಗ್ತಾ ಇದೆ. ಅಮ್ಮ ಇದನ್ನು ಮಾಡಿಸಿ ಮಿದ್ದು ಸಕ್ರೆ ಇದನ್ನ ತೋರಿಸಿ. ಈಗ ಇದು ನೋಡು, ಮೆತ್ತನ ಸಕ್ರೆ ಹಾಕಿದ್ವಲ್ರಿ, ಅದು ಈ ಥರ ಬಂದಿದೆ. ಇದು ಮೆತ್ತನ ಸಕ್ರೆ ಹಾಕಿದ್ದಲ್ಲ, ಅದು ಇಲ್ಲ ಐತ ನೋಡ್ರಿ ಮಿದ್ದು ಸಕ್ರೆ. ಇದು ಪದರ ಬಿಚ್ಕೊಂತು. ಈಗ ಇದು ಚಹಾ ಪುಡಿ ಸಕ್ರೆ. ಅಯ್ಯೋ ಪದರ ಬಿಚ್ಕೊಂತಿಲ್ಲ. ಇದು ಚಹಾ ಸಕ್ರೆ ಹಾಕಿದ್ವಲ್ಲ ಆ ಚಪಾತಿ, ಇಲ್ಲೇ ಪದರ ಓಪನ್ ಆಗಿ ಬಿಡ್ತಿರೋದು. ತೋರ್ಸಿ ನೋಡ್ರಿ, ಗೆರೆ ಆಗಿ ಬಂದಿದೆ. ಗೆರೆ ಕೂಡ ಚಹಾ ಸಕ್ರೆ ಹಾಕಿದ್ದು ಸ್ವಲ್ಪ ಹಿಂಗ ಹೋಲ್ ಥರ ಬರುತ್ತೆ. ಇದ್ರೊಳಗೆ ಸ್ವಲ್ಪ ತುಪ್ಪ ಸವರಿ ಸುಟ್ಟು ಕೊಟ್ಬಿಟ್ರೆ ಆಯ್ತು, ಮಕ್ಕಳು ಊಟ ಭರ್ಜರಿ ಊಟ ಆಗುತ್ತೆ. ಈಗ ಸಕ್ರೆ ಚಪಾತಿ ನೋಡಿದ್ರಿ. ಈಗ ಇನ್ನೊಂದು ಥರ ಚಪಾತಿ ಬರೀ 4 ಪದರ ಚಪಾತಿ, ಒಂದೇ ಉಳಿಯಲ್ಲೇ 4 ಪದರಿಂದ. ಬಟ್ ಇದು ಭಾಳ ಸ್ಮೂತಾಗಿ ಬರುತ್ತೆ ಚಪಾತಿ ನೋಡ್ರಿ, ಚೆನ್ನಾಗಿ. ಇಷ್ಟು ಒಂದು ಎಲೆಯನ್ನು ಉದ್ಕೊಂಡ್ಬಿಟ್ಟು ಒಂದು ಫೋಲ್ಡ್ ಮಾಡಿದ್ದೀನಿ, ಆಮೇಲೆ ಇನ್ನೊಂದು ಮಾಡಿದ್ದೀನಿ ಇಷ್ಟು. ಇದನ್ನೀಗ ಹಿಟ್ಟು ಹಚ್ಚಿ ಲಟ್ಸಾತೀನಿ ನೋಡ್ರಿ. ಇದಕ್ಕೆ ನಮ್ಮ ಮನೆಯಾಗೆ 3 ಮೂಲಿ ಚಪಾತಿ ಅಂತಲೇ ಹೇಳ್ತಿದ್ರು. ಅಂದರೆ ತ್ರಿಕೋನಾಕರನೇ ಮಾಡಿಸ್ತೀವಲ್ವ, ಅದಕ್ಕೆ 3 ಮೂಲಿ ಚಪಾತಿ ಅಥವಾ ತ್ರಿಕೋನಾಕಾರ ಚಪಾತಿ ಅಂತಲೂ ಹೇಳ್ತಿದ್ರು. ನಾವು ಸಣ್ಣರಿದ್ದಾಗೆಲ್ಲ ಭಾಳ ಮಾಡ್ತಿದ್ರು ಹಿಂಗೆ ನೋಡಿ.
ಇದು ಸಣ್ಣಗಿದ್ದ ಹಿಂಗೆ ಫೋಲ್ಡ್ ಮಾಡಿರ್ತೀವಲ್ಲ 4 ಪದರ ಆಗಿರುತ್ತೆ, ಭಾಳ ಮೆತ್ತಗೆ ಬರುತ್ತೆ ಅದು. ಈಗ ಈ ಸಕ್ರೆ ಚಪಾತಿ ನೋಡ್ರಿ, ಈ ನೋಡಿದ್ದೀರಾ? ಈಗ ಈ ಚಪಾತಿ ನೋಡ್ರಿ. ಇದನ್ನು ಹಂಚು ಒರೆಸ್ಕೊಳತ್ತೀನಿ, ಯಾಕಂದ್ರೆ ನಾ ಇಷ್ಟೊತ್ತನ ಸಕ್ರೆ ಚಪಾತಿ ಮಾಡೀನಿ ಅಲ್ವಾ, ಅದ್ರ ಜಿಬಿ ಹತ್ತುತ್ತೆ, ಅದು ಸ್ವೀಟ್ ಆಗುತ್ತೆ ಅಂತ ಹಂಚು ಟವೆಲಿಂದ ಒರೆಸ್ಕೊಂಡೀನಿ. ಹಂಚು ಟವೆಲ್ ಒರೆಸ್ಕೊಂಡಿದ್ವಿ, ಯಾಕಂದ್ರೆ ಜಿಬಿ ಆಗುತ್ತಂತ. ಇದು 3 ಮೂಲಿ ಚಪಾತಿ. ಇದು 3 ಮೂಲಿ ಚಪಾತಿ ನೋಡ್ತಾ ಇರ್ಬೋದು ಅನ್ಸುತ್ತೆ. ಹಾಂ, ಈಗಿನ ತೋರಿಸಿ ತಡಿ, ಇದು ಅದು ಬೇಯ್ತೈತೆ ನೋಡ್ರಿ. ಇಲ್ಲಿ ಒಂದು ಹುಳಿ ನಾವು ಯಾವ ನಿಮ್ಮ ಸೈಜ್ ತಕ್ಕಂಥ ಚಪಾತಿ ಉತ್ಕೊಂಡು ಹೇಳುದು ಇಷ್ಟು ಒಂದು ಉದ್ಕೋಬೇಕು. ಅದಕ್ಕೆ ಹಿಂಗೆ ಎಣ್ಣೆ ಹಚ್ಚಿ ಒಂದು ಫೋಲ್ಡು, ನೀವು ಈ ಥರ ನೋಡ್ರಿ ಮಾಡ್ರಿ. ಇನ್ನೊಂದು ಫೋಲ್ಡು. ಆಗಲೇ ಹಿಟ್ಟು ಹಚ್ಚಿ ತೋರಿಸಿದ್ನಲ್ಲ, ಇದನ್ನು ಎಣ್ಣೆ ಹಚ್ಚಿ ಮಾಡೋದು. ನೀವು ಎಣ್ಣೆ ಹೆಚ್ಚಾದ್ರೂ ಮಾಡ್ಬೋದು, ಇಲ್ಲ ಹಿಟ್ಟು ಹೆಚ್ಚಾದ್ರೂ ಮಾಡ್ಬೋದು. ಬೆಂತು ಹ್ಞೂ ನೋಡ್ರಿ. ಈಗ ಆಗಲೇ ಹಿಟ್ಟು ಹಚ್ಚಿ ತೋರಿಸಿದ್ನಿ. ಈಗ ಅದೇ 4 ಪದರಿನ ಚಪಾತಿನ ಹಿಂಗೆ ಎಣ್ಣೆ ಹೆಚ್ಚಿ ಮಾಡತ್ತಿ. ಅದು ನಿಮ್ಮ ಚಾಯ್ಸ್, ನೀವು ಎಣ್ಣೆ ಹೆಚ್ಚಾದ್ರೂ ಮಾಡ್ಬೋದು, ಇಲ್ಲ ಹಿಟ್ಟು ಹೆಚ್ಚಾದ್ರೂ ಮಾಡ್ಬೋದು. ಎರಡೂ ಥರ ಸೂಪರಾಗಿ ಬರ್ತೈತಿ. ನೀವು ಎಣ್ಣೆ ಹೆಚ್ಚರ ಮಾಡ್ಬೋದು. ನೀವು ಈ ಥರ ಮಾಡ್ರಿ, ನಿಮ್ಮ ಟೇಸ್ಟ್ ಹೆಂಗ್. ಚಪಾತಿ ರೆಡಿ ಆಯ್ತು. ಇದೊಂದು ಚಪಾತಿ ರೆಡಿ ಆಯ್ತು. ಈಗ ನೋಡ್ರಿ, ಈಗ ಈ ಚಪಾತಿ ತೋರಿಸಿ ನೋಡ್ರಿ ಹೆಂಗೆ ಬಂದೈತೆ ಅಂತ. ನೀವು ಹೆಂಗ್ ಬಂದೈತಂದ್ರೆ ನೋಡ್ರಿ, ನೀವು ಹಿಂಗೆ ಮಾಡಿ ನೋಡ್ರಿ, ನಿಮ್ಮ ಟೇಸ್ಟ್. ಮತ್ತು ಭಾಳ ಮೆತ್ತಗೆ ಒಳಗೆ ನೋಡ್ರಿ, ಒಳಗೆ ನೋಡ್ರಿ, ಅದು ಬ್ಯಾಟ್ರಿ ಹೆಚ್ಚಿರಕ್ಕಂತ ಹಿಂಗೆ ಎಳೆಯಾಗಿ ಬರ್ತೈತಿ. ಇದು ತಿನ್ನಕ್ಕೆ ಒಂಥರ ಮೆತ್ತಗೆ ಚೆನ್ನಾಗಿ ಅನ್ಸುತ್ತೆ. ನೀವು ಹೆಂಗೆ ಚಪಾತಿ ಮಾಡ್ತೀರಿ? ಸೂಪರ್ ಆಗಿರುತ್ತೆ. ಆದರೆ ಅದೇ ತರನಾಗೆ 4 ಪದರಿಂದನೇ ಅದನ್ನು ಎಣ್ಣೆ ಹೆಚ್ಚು ಮಾಡಿದ್ದೆ ಅಷ್ಟೇ. ಇದು ಹಿಟ್ಟು ಹೆಚ್ಚಿತ್ತು, ಇದು ಎಣ್ಣೆ ಹೆಚ್ಚಿತ್ತು. ಇದು ಇಟ್ಟಿಚ್ಚಿದ್ದೆ. ಅದನ್ನೊಂದು ಹಿಟ್ಟು ಹೆಚ್ಚು ಮಾಡಿದೆ, ಇದನ್ನೊಂದು ಎಣ್ಣೆ ಹೆಚ್ಚು ಮಾಡಿದೆ. ಒಟ್ಟಿನಲ್ಲಿ ನೀವು ಹೆಂಗೆ ಬೇಕಾದರೂ ಮಾಡ್ಬೋದು. ಎರಡೂ ಥರ ಸೂಪರಾಗೇ ಬರ್ತವೆ. ಮಾಮೂಲಿ ಎಲ್ಲ ಒಂದೊಂದೇ ಉದ್ದಿ ಬೇಯಿಸ್ತೀವಲ್ಲ, ಅದೇ ಬೇರೆ ಚಪಾತಿ ಆಗ್ತವೆ. ಹಿಂಗೆ ನಾವು ಮಡಿಚಿ ಫೋಲ್ಡ್ ಮಾಡಿದಾಗ ಈ ಚಪಾತಿ ಒಂದು ಸ್ಟ್ರಕ್ಚರ್ನೇ ಬೇರೆ ಇರುತ್ತೆ. ತಿನ್ನೋದು ಇದು ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಇದು ಭಾಳ ಸ್ಮೂತ್ ಅನಿಸುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಹಿಂಗೆ ಚಪಾತಿ ಮಾಡಿಕೊಟ್ರೆ ಮೆತ್ತನ ಚಪಾತಿ, ಅವಾಗ ಯಾವುದೂ ಬ್ರೆಡ್ ಬಿಸ್ಕೆಟ ಕೊಡ್ತಿರ್ಲಿಲ್ಲ. ಇವುಗಳನ್ನು ಹಿಂಗೆ ಸುತ್ತಿ ಕೊಡೋರು. ಹೆಂಗಪ್ಪ ಅಂದ್ರೆ ನೋಡಿರಿ, ಇಂಥ ಮೆತ್ತನ ಚಪಾತಿನೇ ಹಿಂಗೆ ಬಿಸಿ ಚಪಾತಿ ಹಿಂಗೆ ಸುತ್ತಿ ಕೊಡೋರು. ಅದನ್ನು ಚಾದ ಲೋಟದಾಗ ಹಿಂಗೆ ಎದ್ಕೊಂಡು ತಿಂತಿದ್ವಿ. ಅದರ ಮಜಾ ಸಖತ್ತು ಮಜಾ ಇರೋದು. ಬಟ್ ಇವಾಗಿನ ಮಕ್ಳಿಗೆ ತಿನ್ನಂದ್ರೆ ಹಂಗೆ ತಿನ್ನಂಗಿಲ್ಲ. ಇವು ನೋಡಿದ್ರಲ್ಲ ಸ್ನೇಹಿತರೆ, ಇದು ಸಕ್ರೆ ಚಪಾತಿ ನೋಡಿದ್ರಿ, ಅದರೊಳಗೆ ಮಿದ್ದು ಸಕ್ಕರೆ ಹಾಕಿದ್ದು ನೋಡಿದ್ರಿ. ಇದು 4 ಪದರಿನ ಚಪಾತಿ, ಒಂದೇ ಉಳ್ಳಿಯಲ್ಲೇ 4 ಪದರ ಮಾಡಿರೋದು. ನಮ್ಮ ಹುಡುಗ ತಿನ್ನಕತ್ಬಿಟ್ಟನ್ರಿ, ಅದನ್ನು ಸಕ್ರೆನೂ ತಿನ್ನತ್ತಾನೆ, ಈ ಸಕ್ರೆ ಚಪಾತಿ ತಿನ್ನತ್ತಾನೆ ನೋಡ್ರಿ. ಅದೇ 4 ಪದರಿಂದ ಇದು ಎಣ್ಣೆ ಹಚ್ಚಿದ್ದು. ಇದು ಕೂಡ ಒಳ್ಳೆ ಕಲರು ನೋಡಿರಿ, ಬೆಂದಮೇಲೆ ಒಳ್ಳೆ ಕಲರ್ ಬರ್ತಾವೆ. ಇದಕ್ಕೆ ಒಂಚೂರು ತುಪ್ಪ ಹಚ್ಚಿ ಹಿಂಗೆ ಸುತ್ತಿ ಕೊಟ್ಬಿಟ್ರೆ ಸೂಪರ್ ಆಗಿರ್ತೈತೆ. ನಾನು ತಿನ್ನಕ್ಕೂ ಇಷ್ಟಪಡ್ತಾರೆ. ಹಾಂ, ಈ ಚಹಾ ಸಕ್ರೆ ತಿಂದಾನ, ಇವಾಗ ಮಿದ್ದು ಸಕ್ರೆ ತಿಂತಾನಂದ. ಮಿದ್ದು ಸಕ್ರೆ ಮೀನ್ಸ್ ಇದೆ ಮೆತ್ತನ ಸಕ್ರೆ ಅಥವಾ ಲೇಸ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಇದು ಫೇಮಸ್ ಸಕ್ರೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಈ ಥರ ಚಪಾತಿಗಳನ್ನು ಮಾಡಿರಿ. ಬರೀ ಚಪಾತಿ ಅಂದರೆ ಬೋರ್ ಆಗ್ತೈತೆ, ಅದರೊಳಗೆ ಸ್ವಲ್ಪ ವೆರೈಟಿ ಚಪಾತಿ ಅಂದರೆ ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಹೆಂಗೆ ಅನ್ನಿಸು ಅಂತ ಕಮೆಂಟ್ಸ್ ಮಾಡಿರಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ನೀವು ಕೂಡ ಆ ಥರನಾಗಿ ಮಾಡಿರಿ. ಥ್ಯಾಂಕ್ ಯು.